ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಪೃಥ್ವಿ, ಜಲ, ಅಗ್ನಿ, ವಾಯು ಹಾಗೂ ಆಕಾಶ ಈ ಪಂಚಭೂತಗಳಿಂದಲೇ ಸೃಷ್ಟಿ ರೂಪುಗೊಂಡಿದೆ. ಸಕಲ ಚರಾಚರ ಜೀವಿಗಳಿಗೂ ಇವುಗಳೇ ಆಧಾರ. ಸೂರ್ಯದೇವ ವಾಯುತತ್ವದ ಅಧಿಪತಿ. ಪುರಾಣಗಳ ಪ್ರಕಾರ ಸೂರ್ಯ ಕಶ್ಯಪ ಮುನಿ ಹಾಗೂ ಅದಿತಿ ದೇವಿಯ ಪುತ್ರ. ಜನ್ಮವಾಗುತ್ತಲೇ ತನ್ನ ತೇಜಸ್ಸಿನಿಂದ ದಶ ದಿಶೆಗಳಲ್ಲಿ ಸೂರ್ಯ ಬೆಳಗತೊಡಗಿದ. ಸೃಷ್ಟಿಯಲ್ಲಿ ಸೂರ್ಯನಿಗಿಂತ ತೇಜೋಮಯವಾಗಿರುವಂತಹದ್ದು ಮತ್ತೊಂದಿಲ್ಲ. ಸೂರ್ಯನಿಲ್ಲದ ಬದುಕು ಸಾಧ್ಯವೇ ಇಲ್ಲ. ಈ ಭೂ ವಸುಂಧರೆಯ ಮೇಲೆ ಬದುಕುವ ಪ್ರತಿಯೊಂದು ಜೀವರಾಶಿಗೂ ಸಹ ಸೂರ್ಯನ ಬೆಳಕು ಅತ್ಯವಶ್ಯಕ. ಜ್ಞಾನಿಗಳು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂದಿದ್ದಾರೆ. ಅಂದರೆ ಸೂರ್ಯದೇವನ ಅನುಗ್ರಹ ಇರುವವರು ಆರೋಗ್ಯವಂತರಾಗಿರುತ್ತಾರೆ ಎಂದರ್ಥ. ದೇಹಕ್ಕೆ ಅತ್ಯವಶ್ಯಕವಾದ ಡಿ ಜೀವಸತ್ವವನ್ನು ಉತ್ಪಾದಿಸುವಂತಹ ಏಕೈಕ ಮೂಲ ಸೂರ್ಯದೇವ. ಇದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಮನಗಂಡಿದ್ದ ನಮ್ಮ ಹಿರೀಕರು ಸೂರ್ಯದೇವನಿಗೆ ದೇವರ ಸ್ಥಾನವನ್ನು ನೀಡಿದ್ದಾರೆ. ಸೂರ್ಯದೇವರಿಂದ ತೇಜಸ್ಸನ್ನು, ವರ್ಚಸ್ಸನ್ನು ಹಾಗೂ ಶಕ್ತಿಯನ್ನು ಪಡೆಯಲು ಸೂರ್ಯೋಪಾಸನೆ ಉತ್ತಮವಾದ ಮಾಧ್ಯಮ. ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಹಾಗೆಯೇ ಸೂರ್ಯದೇವ ನಮಸ್ಕಾರ ಪ್ರಿಯ. ಹಾಗಾಗಿಯೇ ನಿಜ ಪ್ರತ್ಯಕ್ಷ ದೈವ ಸೂರ್ಯನನ್ನು ಒಲಿಸಿಕೊಳ್ಳಬೇಕಾದಲ್ಲಿ ನಾವು ಪ್ರತಿನಿತ್ಯವೂ ಪ್ರಾತಃ ಕಾಲ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಇದರಿಂದ ಸೂರ್ಯದೇವ ತಥಾಸ್ತು ಎನ್ನುತ್ತಾರೆ. ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಸೂರ್ಯ ನಮಸ್ಕಾರದ ಮಹತ್ವ ಹಾಗೂ ದಿನನಿತ್ಯವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮಗಾಗುವ ಲಾಭಗಳೇನು ಎಂಬುವ ಕುರಿತು ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಯೋಗದ ಮೂಲಕ ಸೂರ್ಯದೇವರನ್ನು ನಮಸ್ಕರಿಸುವ ವಿಧಾನವೇ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರವು ಯೋಗಾಸನದಲ್ಲಿಯೇ ಅತ್ಯಂತ ಪರಿಣಾಮಕಾರಿ ಎಂದು ಕರೆಯಲಾಗುತ್ತದೆ. ಸೂರ್ಯ ನಮಸ್ಕಾರಕ್ಕೆ ವೇದ ಕಾಲದಿಂದಲೂ ಸಹ ಅದರದ್ದೇ ಆದ ಮಹತ್ವವಿದೆ. ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ನೆರವಾಗುವಂತಹ ಪುರಾತನ ಭಾರತೀಯ ವ್ಯಾಯಾಮಗಳಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿರುವುದೇ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ 12 ಯೋಗಾಸನಗಳ ಒಂದು ಚಕ್ರ. ಪ್ರತಿಯೊಂದು ಆಸನದಲ್ಲಿಯೂ ಸಹ ಸೂರ್ಯದೇವರ ವಿಭಿನ್ನ ಬೀಜ ಮಂತ್ರವನ್ನು ಪಠಣ ಮಾಡಬೇಕು. ಪ್ರಾಣಾಯಾಮದ ರೀತಿಯಲ್ಲಿ ಉಸಿರನ್ನೆಳೆದುಕೊಂಡು ಅದನ್ನು ಬಿಗಿ ಹಿಡಿದುಕೊಂಡು ಮತ್ತೆ ಹೊರಗೆ ಬಿಡುತ್ತಾ ಮಾಡಬಹುದಾದಂತಹ ವ್ಯಾಯಾಮವೇ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರದಲ್ಲಿ ಮಂತ್ರಗಳನ್ನು ಸಹ ಪಠಿಸುವುದರಿಂದ ಇದು ಕೇವಲ ವ್ಯಾಯಾಮವಾಗಿರದೆ ಪ್ರಾರ್ಥನೆಯೂ ಸಹ ಆಗಿರುತ್ತದೆ. ಸೂರ್ಯ ನಮಸ್ಕಾರದ ಇತಿಹಾಸ. ಸೂರ್ಯ ನಮಸ್ಕಾರ ಎಂಬುದು ಮನುಕುಲಕ್ಕೆ ಆಂಜನೇಯ ದೇವರ ಕೊಡುಗೆ. ಸೂರ್ಯ ನಮಸ್ಕಾರದ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಆಂಜನೇಯ ಸ್ವಾಮಿಯ ಗುರು ಸೂರ್ಯದೇವರು. ಆಂಜನೇಯ ಸ್ವಾಮಿಯು ಸೂರ್ಯದೇವರಿಂದ ಎಲ್ಲ ವೇದಗಳ ಜ್ಞಾನವನ್ನು ಪಡೆದ ಬಳಿಕ ಗುರುದಕ್ಷಿಣೆ ನೀಡಲು ಬಯಕೆ ವ್ಯಕ್ತಪಡಿಸುತ್ತಾರೆ. ಆದರೆ ಸೂರ್ಯದೇವರು ಮಾತ್ರ ಗುರುದಕ್ಷಿಣೆಯನ್ನು ಸ್ವೀಕರಿಸಲು ನಿರಾಕರಣೆ ಮಾಡುತ್ತಾರೆ. ಅನಂತರ ಆಂಜನೇಯ ಸ್ವಾಮಿಯು ತನ್ನ ಗುರು ಸೂರ್ಯದೇವರನ್ನು ನಮಸ್ಕರಿಸಲು ಕೆಲವು ಆಸನಗಳನ್ನು ಬಳಸುತ್ತಾರೆ. ಆಂಜನೇಯ ಸ್ವಾಮಿಯು ಸೂರ್ಯದೇವರನ್ನು ಆರಾಧಿಸಲು ಬಳಸಿದಂತಹ ಪೂಜಾ ಕ್ರಮವೇ ಈ ಸೂರ್ಯ ನಮಸ್ಕಾರ. ಹಾಗಾಗಿಯೇ ಸೂರ್ಯ ನಮಸ್ಕಾರಕ್ಕೆ ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳೂ ಸಹ ಇವೆ. ಸೂರ್ಯ ನಮಸ್ಕಾರದ ನಿಯಮಾವಳಿಗಳು. 6ನೇ ವಯಸ್ಸಿನಿಂದಲೇ ಯಾರು ಬೇಕಾದರೂ ಸಹ ಸೂರ್ಯ ನಮಸ್ಕಾರವನ್ನು ಪ್ರಾರಂಭಿಸಬಹುದು. ಸೂರ್ಯ ನಮಸ್ಕಾರವನ್ನು ಪ್ರಾತಃ ಕಾಲ 8 ಗಂಟೆಯವರೆಗೆ ಹಾಗೂ ಸಂಜೆ 5 ಗಂಟೆಯ ನಂತರ ಮಾಡಬೇಕು. ಸೂರ್ಯೋದಯದ ವೇಳೆ ಪೂರ್ವಾಭಿಮುಖವಾಗಿ ಹಾಗೂ ಸೂರ್ಯಾಸ್ತದ ವೇಳೆ ಪಶ್ಚಿಮಾಭಿಮುಖವಾಗಿ ನಿಂತು ಮೈ ಮೇಲೆ ಎಳೆಯ ಸೂರ್ಯ ಕಿರಣಗಳು ಬೀಳುವ ರೀತಿ ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು. ಸೂರ್ಯ ನಮಸ್ಕಾರವನ್ನು ಒಂದು ಚಾಪೆ ಅಥವಾ ಜಮಖಾನವನ್ನು ಹಾಕಿಕೊಂಡು ಮಾಡುವುದು ಒಳ್ಳೆಯ ಕ್ರಮ. ಸೂರ್ಯ ನಮಸ್ಕಾರವನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಒಂದೊಂದು ಆಸನದಲ್ಲಿ ಸೂರ್ಯದೇವರ ಒಂದೊಂದು ಹೆಸರುಗಳನ್ನು ಹೇಳುತ್ತಾ ಮಾಡಬೇಕು. ಪ್ರತಿನಿತ್ಯ 12 ಸೂರ್ಯ ನಮಸ್ಕಾರಗಳನ್ನು ಮಾಡುವುದರಿಂದ ನಮಗೆ ಅಧಿಕ ಲಾಭಗಳಿವೆ. ಸೂರ್ಯ ನಮಸ್ಕಾರದ ಮಹತ್ವ. ಸೂರ್ಯ ನಮಸ್ಕಾರ ಮಾನವ ಜೀವನದ ಬಹುತೇಕ ಸಮಸ್ಯೆಗಳಿಗೆ ರಾಮಬಾಣ.
ಸೂರ್ಯ ನಮಸ್ಕಾರ ಮಾಡುವಾಗ ಸೂರ್ಯನ ಕಿರಣಗಳು ಮೈಮೇಲೆ ಬೀಳುವುದರಿಂದ ದೇಹಕ್ಕೆ ವಿಟಮಿನ್ ಡಿ ಲಭಿಸುತ್ತದೆ. ಚರ್ಮ ರೋಗಗಳು ಸಹ ನಿವಾರಣೆಯಾಗುತ್ತವೆ. ಸೂರ್ಯ ನಮಸ್ಕಾರದಲ್ಲಿರುವ ಆಸನಗಳು ನಮ್ಮ ದೇಹದಲ್ಲಿ ಪ್ರಾಣವಾಯುವನ್ನು ಸಮಾನವಾಗಿ ವಿತರಿಸುವ ಮೂಲಕ ದೇಹವನ್ನು ಸಮತೋಲನಗೊಳಿಸುತ್ತದೆ. ನಮ್ಮ ದೇಹವು ಕಫ, ಪಿತ್ತ ಹಾಗೂ ವಾತ ಎಂಬ 3 ಅಂಶಗಳನ್ನು ಒಳಗೊಂಡಿರುತ್ತದೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ಈ 3 ಅಂಶಗಳು ಸಮತೋಲನದಲ್ಲಿರುತ್ತವೆ. ಸೂರ್ಯ ನಮಸ್ಕಾರವು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದು. ಸೂರ್ಯ ನಮಸ್ಕಾರವನ್ನು 10 ನಿಮಿಷಗಳ ಕಾಲ ಮಾಡುವುದರಿಂದ ಪ್ರತಿನಿತ್ಯ 40 ರಿಂದ 50 ಕ್ಯಾಲೋರಿಗಳನ್ನು ಕಳೆದುಕೊಳ್ಳಬಹುದು. ಸೂರ್ಯ ನಮಸ್ಕಾರದಿಂದ ಇಡೀ ದೇಹಕ್ಕೆ ಉತ್ತಮವಾದ ವ್ಯಾಯಾಮ ಲಭಿಸುತ್ತದೆ. ಸೂರ್ಯ ನಮಸ್ಕಾರ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡುತ್ತದೆ. ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿರುವ ಎಲ್ಲ ಸ್ನಾಯುಗಳು ಬಲಗೊಳ್ಳುತ್ತವೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ಬೆನ್ನು ಮೂಳೆಗೆ ಶಕ್ತಿ ಒದಗಿ ಬರುತ್ತದೆ. ಬೆನ್ನು ನೋವು ನಿವಾರಣೆ ಮಾಡುವಲ್ಲಿಯೂ ಸಹ ಸೂರ್ಯ ನಮಸ್ಕಾರ ಪರಿಣಾಮಕಾರಿಯಾಗಿದೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹದಲ್ಲಿನ ರಕ್ತ ಸಂಚಲನ ಸುಧಾರಣೆಗೊಳ್ಳುತ್ತದೆ. ಸೂರ್ಯ ನಮಸ್ಕಾರದಿಂದ ರಕ್ತ ಪರಿಚಲನೆ ಸರಾಗವಾಗುವುದರಿಂದ ಹೃದಯದ ಆರೋಗ್ಯಕ್ಕೂ ಸಹ ಸೂರ್ಯ ನಮಸ್ಕಾರ ಬಹಳ ಒಳ್ಳೆಯದು. ಪಚನಕ್ರಿಯೆ ಉತ್ತಮಗೊಳ್ಳುತ್ತದೆ. ಮಲಬದ್ಧತೆ ನಿವಾರಣೆಯಾಗುತ್ತದೆ. ಸೂರ್ಯದೇವನಿಗೆ ಅಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡುವುದರಿಂದ ಸೂರ್ಯನ ರಶ್ಮಿಯಿಂದ ನಮ್ಮ ದೇಹಕ್ಕೆ ಹೊಸ ಚೈತನ್ಯ ಒದಗಿ ಬರುತ್ತದೆ. ಮಾನಸಿಕ ಆರೋಗ್ಯ ಸುಧಾರಣೆಗೊಳ್ಳುತ್ತದೆ. ಮನಸ್ಸನ್ನು ಶಾಂತಗೊಳಿಸಲು ಹಾಗೂ ಆತಂಕವನ್ನು ತೊಡೆದುಹಾಕಲು ಸೂರ್ಯ ನಮಸ್ಕಾರ ಸಹಾಯ ಮಾಡುತ್ತದೆ. ದೃಷ್ಟಿದೋಷಗಳಂತಹ ಸಮಸ್ಯೆಗಳಿದ್ದಲ್ಲಿಯೂ ಸಹ ನಿವಾರಣೆಯಾಗುತ್ತವೆ. ಸೂರ್ಯ ನಮಸ್ಕಾರ ಮಾಡುವಾಗ ಉಸಿರನ್ನು ತೆಗೆದುಕೊಳ್ಳುವುದಾಗಲಿ ಬಿಡುವುದಾಗಲಿ ಮಾಡುವುದರಿಂದ ಶ್ವಾಸಕೋಶಕ್ಕೆ ಸರಾಗವಾಗಿ ಶುದ್ಧ ಗಾಳಿ ಹೋಗುತ್ತದೆ. ಸೂರ್ಯ ನಮಸ್ಕಾರದಿಂದ ಶ್ವಾಸಕೋಶಗಳು ಬಲಿಷ್ಠವಾಗುತ್ತವೆ. ಹಾಗಾಗಿ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ರೂಢಿ ಮಾಡಿಕೊಳ್ಳುವುದು ಉತ್ತಮ. ಸೂರ್ಯ ನಮಸ್ಕಾರ ನರಗಳಿಗೆ ಶಕ್ತಿ ಒದಗಿಸಿಕೊಡುತ್ತದೆ. ನರಗಳ ದೌರ್ಬಲ್ಯ ಇರುವವರಿಗೆ ಸೂರ್ಯ ನಮಸ್ಕಾರ ಒಳ್ಳೆಯ ಚಿಕಿತ್ಸೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ. ಇನ್ನೇನು ಮಕರ ಸಂಕ್ರಾಂತಿ ಹಬ್ಬ ಹತ್ತಿರ ಬರುತ್ತಲಿದೆ. ಸೂರ್ಯ ಭಗವಂತ ದಕ್ಷಿಣಾಯಣ ಪಥದಿಂದ ಉತ್ತರಾಯಣ ಪಥಕ್ಕೆ ಸಂಚರಿಸುವ ಕಾರಣ ಮಕರ ಸಂಕ್ರಾಂತಿಗೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವಿದೆ. ಇಂತಹ ಸುಸಂದರ್ಭದಲ್ಲಿ ನಾವೆಲ್ಲ ಸೂರ್ಯ ನಮಸ್ಕಾರವನ್ನು ನಮ್ಮ ದಿನನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಆರೋಗ್ಯವಂತ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು. ಆತ್ಮೀಯ ವೀಕ್ಷಕರೇ, ಸೂರ್ಯ ನಮಸ್ಕಾರದ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.